ಎಲ್ಲರೂ ಕೂಡ ಮೆಟ್ರೋ MD ಅವರನ್ನ ಇವತ್ತು ಭೇಟಿ ಮಾಡಿ ಇವತ್ತು ಏಕಾಏಕಿಯಾಗಿ ಏನು ಮೆಟ್ರೋ ದರಗಳನ್ನು ದೇಶದಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಏರಿಸಿ ಇದರ ವಿರುದ್ಧವಾಗಿ ಖಂಡನೆಯನ್ನು ಮಾಡಿ ನಾವು ಇವತ್ತು ಒಂದು ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಇವತ್ತು MD ಅವರಿಗೆ ತಲುಪಿಸಿದ್ದೀವಿ. ಇವತ್ತು ಮೆಟ್ರೋ ಇರತಕ್ಕಂಥದ್ದು ಇದು ಒಂದು ಸರ್ವಿಸ್ ಸೆಕ್ಟರು, ಇದು ಸಂಪಾದನೆ ಮಾಡೋಕ್ಕಿರ್ತಕ್ಕಂಥ ಒಂದು ಇಲಾಖೆ ಅಲ್ಲ. ಇವತ್ತು ಜನಸಾಮಾನ್ಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಬೆಂಗಳೂರಿನ ದಟ್ಟಣೆಯನ್ನು ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಏನು ಹಿಂದಿನ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತೀರ್ಮಾನಗಳನ್ನು ತಗೊಂಡು ಇವತ್ತಿನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಕಷ್ಟು ಫಂಡಿಂಗ್ ಮಾಡಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ, ಅದೇ ರೀತಿ ಬಸ್ನಿಂದ ಹಿಡಿದು ಮೆಟ್ರೋ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ಬರೆಯನ್ನು ಇಳಿತಾ ಬರ್ತಾ ಇದೆ. ಇವತ್ತು ಮೆಟ್ರೋ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಕೆಲವು ಸೆಕ್ಟರ್ನಲ್ಲಿ 100% ಇನ್ಕ್ರೀಸ್ ಆಗಿದೆ. ಉದಾಹರಣೆಗೆ ದೈನಂದಿನ ಪಾಸು 150 ರೂಪಾಯಿ ಇದ್ದಿದ್ದನ್ನು 300 ರೂಪಾಯಿ ಮಾಡೋದ್ರ ಮುಖಾಂತರವಾಗಿ 100% ಇನ್ಕ್ರೀಸ್ ಆಗಿದೆ. ಇದು ಜನಸಾಮಾನ್ಯರ ಮೇಲೆ ಮಾಡಿರ್ತಕ್ಕಂಥ ಗದಾಪ್ರಹಾರ. ಇವತ್ತು ಕೂಡ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣದಿಂದ ಇದನ್ನು ಏರಿಕೆಯನ್ನು ಏನು ಮಾಡಲಿಕ್ಕೆ ಹೊರಟಿದೆ ಇದನ್ನು ನಿಲ್ಲಿಸಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ವಾಹನ ನಿಲುಗಡೆಗೆ ಸೌಲಭ್ಯ ಆಗಿರ್ಬೋದು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಬೇರೆ ಬೇರೆ ಅನುಕೂಲಗಳನ್ನು ಅಲ್ಲಿರ್ತಕ್ಕಂಥದ್ದನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಕೂಡ ಮಾಡಿದ್ದೀವಿ. ಇದರ ಕಡೆ ಮಾಡದಲೇ ಇದ್ದ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ತಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಎಲ್ಲರೂ ಕೂಡ ಮೆಟ್ರೋ MD ಅವರನ್ನು ಇವತ್ತು ಭೇಟಿ ಮಾಡಿ ಇವತ್ತು ಏಕಾಏಕಿಯಾಗಿ ಏನು ಮೆಟ್ರೋ ದರಗಳನ್ನು ದೇಶದಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಏರಿಸಿ ಇದರ ವಿರುದ್ಧವಾಗಿ ಖಂಡನೆಯನ್ನು ಮಾಡಿ ನಾವು ಇವತ್ತು ಒಂದು ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಇವತ್ತು MD ಅವರಿಗೆ ತಲುಪಿಸಿದ್ದೀವಿ. ಇವತ್ತು ಮೆಟ್ರೋ ಇರತಕ್ಕಂಥದ್ದು ಇದು ಒಂದು ಸರ್ವಿಸ್ ಸೆಕ್ಟರು, ಇದು ಸಂಪಾದನೆ ಮಾಡೋಕ್ಕಿರ್ತಕ್ಕಂಥ ಒಂದು ಇಲಾಖೆ ಅಲ್ಲ. ಇವತ್ತು ಜನಸಾಮಾನ್ಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಬೆಂಗಳೂರಿನ ದಟ್ಟಣೆಯನ್ನು ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಏನು ಹಿಂದಿನ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತೀರ್ಮಾನಗಳನ್ನು ತಗೊಂಡು ಇವತ್ತಿನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಕಷ್ಟು ಫಂಡಿಂಗ್ ಮಾಡಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ, ಅದೇ ರೀತಿ ಬಸ್ನಿಂದ ಹಿಡಿದು ಮೆಟ್ರೋ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ಬರೆಯನ್ನು ಇಳಿತಾ ಬರ್ತಾ ಇದೆ. ಇವತ್ತು ಮೆಟ್ರೋ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಕೆಲವು ಸೆಕ್ಟರ್ನಲ್ಲಿ 100% ಇನ್ಕ್ರೀಸ್ ಆಗಿದೆ. ಉದಾಹರಣೆಗೆ ದೈನಂದಿನ ಪಾಸು 150 ರೂಪಾಯಿ ಇದ್ದಿದ್ದನ್ನು 300 ರೂಪಾಯಿ ಮಾಡೋದ್ರ ಮುಖಾಂತರವಾಗಿ 100% ಇನ್ಕ್ರೀಸ್ ಆಗಿದೆ. ಇದು ಜನಸಾಮಾನ್ಯರ ಮೇಲೆ ಮಾಡಿರ್ತಕ್ಕಂಥ ಗದಾಪ್ರಹಾರ. ಇವತ್ತು ಕೂಡ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣದಿಂದ ಇದನ್ನು ಏರಿಕೆಯನ್ನು ಏನು ಮಾಡಲಿಕ್ಕೆ ಹೊರಟಿದೆ ಇದನ್ನು ನಿಲ್ಲಿಸಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ವಾಹನ ನಿಲುಗಡೆಗೆ ಸೌಲಭ್ಯ ಆಗಿರ್ಬೋದು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಬೇರೆ ಬೇರೆ ಅನುಕೂಲಗಳನ್ನು ಅಲ್ಲಿರ್ತಕ್ಕಂಥದ್ದನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಕೂಡ ಮಾಡಿದ್ದೀವಿ. ಇದರ ಕಡೆ ಮಾಡದಲೇ ಇದ್ದ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ತಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಎಲ್ಲರೂ ಕೂಡ ಮೆಟ್ರೋ MD ಅವರನ್ನು ಇವತ್ತು ಭೇಟಿ ಮಾಡಿ ಇವತ್ತು ಏಕಾಏಕಿಯಾಗಿ ಏನು ಮೆಟ್ರೋ ದರಗಳನ್ನು ದೇಶದಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಏರಿಸಿ ಇದರ ವಿರುದ್ಧವಾಗಿ ಖಂಡನೆಯನ್ನು ಮಾಡಿ ನಾವು ಇವತ್ತು ಒಂದು ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಇವತ್ತು MD ಅವರಿಗೆ ತಲುಪಿಸಿದ್ದೀವಿ. ಇವತ್ತು ಮೆಟ್ರೋ ಇರತಕ್ಕಂಥದ್ದು ಇದು ಒಂದು ಸರ್ವಿಸ್ ಸೆಕ್ಟರು, ಇದು ಸಂಪಾದನೆ ಮಾಡೋಕ್ಕಿರ್ತಕ್ಕಂಥ ಒಂದು ಇಲಾಖೆ ಅಲ್ಲ. ಇವತ್ತು ಜನಸಾಮಾನ್ಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಬೆಂಗಳೂರಿನ ದಟ್ಟಣೆಯನ್ನು ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಏನು ಹಿಂದಿನ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತೀರ್ಮಾನಗಳನ್ನು ತಗೊಂಡು ಇವತ್ತಿನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಕಷ್ಟು ಫಂಡಿಂಗ್ ಮಾಡಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ, ಅದೇ ರೀತಿ ಬಸ್ನಿಂದ ಹಿಡಿದು ಮೆಟ್ರೋ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ಬರೆಯನ್ನು ಇಳಿತಾ ಬರ್ತಾ ಇದೆ. ಇವತ್ತು ಮೆಟ್ರೋ
ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಕೆಲವು ಸೆಕ್ಟರ್ನಲ್ಲಿ 100% ಇನ್ಕ್ರೀಸ್ ಆಗಿದೆ. ಉದಾಹರಣೆಗೆ ದೈನಂದಿನ ಪಾಸು 150 ರೂಪಾಯಿ ಇದ್ದಿದ್ದನ್ನು 300 ರೂಪಾಯಿ ಮಾಡೋದ್ರ ಮುಖಾಂತರವಾಗಿ 100% ಇನ್ಕ್ರೀಸ್ ಆಗಿದೆ. ಇದು ಜನಸಾಮಾನ್ಯರ ಮೇಲೆ ಮಾಡಿರ್ತಕ್ಕಂಥ ಗದಾಪ್ರಹಾರ. ಇವತ್ತು ಕೂಡ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣದಿಂದ ಇದನ್ನು ಏರಿಕೆಯನ್ನು ಏನು ಮಾಡಲಿಕ್ಕೆ ಹೊರಟಿದೆ ಇದನ್ನು ನಿಲ್ಲಿಸಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ವಾಹನ ನಿಲುಗಡೆಗೆ ಸೌಲಭ್ಯ ಆಗಿರ್ಬೋದು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಬೇರೆ ಬೇರೆ ಅನುಕೂಲಗಳನ್ನು ಅಲ್ಲಿರ್ತಕ್ಕಂಥದ್ದನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಕೂಡ ಮಾಡಿದ್ದೀವಿ. ಇದರ ಕಡೆ ಮಾಡದಲೇ ಇದ್ದ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ತಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಎಲ್ಲರೂ ಕೂಡ ಮೆಟ್ರೋ MD ಅವರನ್ನು ಇವತ್ತು ಭೇಟಿ ಮಾಡಿ ಇವತ್ತು ಏಕಾಏಕಿಯಾಗಿ ಏನು ಮೆಟ್ರೋ ದರಗಳನ್ನು ದೇಶದಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಏರಿಸಿ, ಇದರ ವಿರುದ್ಧವಾಗಿ ಖಂಡನೆಯನ್ನು ಮಾಡಿ ನಾವು ಇವತ್ತು ಒಂದು ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಇವತ್ತು MD ಅವರಿಗೆ ತಲುಪಿಸಿದ್ದೀವಿ. ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಇದು ಒಂದು ಸರ್ವಿಸ್ ಸೆಕ್ಟರು, ಇದು ಸಂಪಾದನೆ ಮಾಡೋಕ್ಕಿರ್ತಕ್ಕಂಥ ಒಂದು ಇಲಾಖೆ ಅಲ್ಲ. ಇವತ್ತು ಜನಸಾಮಾನ್ಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಬೆಂಗಳೂರಿನ ದಟ್ಟಣೆಯನ್ನು ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಏನು ಹಿಂದಿನ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತೀರ್ಮಾನಗಳನ್ನು ತಗೊಂಡು ಇವತ್ತಿನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಕಷ್ಟು ಫಂಡಿಂಗ್ ಮಾಡಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ, ಅದೇ ರೀತಿ ಬಸ್ನಿಂದ ಹಿಡಿದು ಮೆಟ್ರೋ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ಬರೆಯನ್ನು ಇಳಿತಾ ಬರ್ತಾ ಇದೆ. ಇವತ್ತು ಮೆಟ್ರೋ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಕೆಲವು ಸೆಕ್ಟರ್ನಲ್ಲಿ 100% ಇನ್ಕ್ರೀಸ್ ಆಗಿದೆ. ಉದಾಹರಣೆಗೆ ದೈನಂದಿನ ಪಾಸು 150 ರೂಪಾಯಿ ಇದ್ದಿದ್ದನ್ನು 300 ರೂಪಾಯಿ ಮಾಡೋದ್ರ ಮುಖಾಂತರವಾಗಿ 100% ಇನ್ಕ್ರೀಸ್ ಆಗಿದೆ. ಇದು ಜನಸಾಮಾನ್ಯರ ಮೇಲೆ ಮಾಡಿರ್ತಕ್ಕಂಥ ಗದಾಪ್ರಹಾರ. ಇವತ್ತು ಕೂಡ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣದಿಂದ ಇದನ್ನು ಏರಿಕೆಯನ್ನು ಏನು ಮಾಡಲಿಕ್ಕೆ ಹೊರಟಿದೆ ಇದನ್ನು ನಿಲ್ಲಿಸಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ವಾಹನ ನಿಲುಗಡೆಗೆ ಸೌಲಭ್ಯ ಆಗಿರ್ಬೋದು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಬೇರೆ ಬೇರೆ ಅನುಕೂಲಗಳನ್ನು ಅಲ್ಲಿರ್ತಕ್ಕಂಥದ್ದನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಕೂಡ ಮಾಡಿದ್ದೀವಿ. ಇದರ ಕಡೆ ಮಾಡದಲೇ ಇದ್ದ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ತಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ. ಎಲ್ಲರೂ ಕೂಡ ಮೆಟ್ರೋ MD ಅವರನ್ನು ಇವತ್ತು ಭೇಟಿ ಮಾಡಿ ಇವತ್ತು ಏಕಾಏಕಿಯಾಗಿ ಏನು ಮೆಟ್ರೋ ದರಗಳನ್ನು ದೇಶದಲ್ಲಿ ಅತಿ ಹೆಚ್ಚಿನ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಏರಿಸಿ, ಇದರ ವಿರುದ್ಧವಾಗಿ ಖಂಡನೆಯನ್ನು ಮಾಡಿ ನಾವು ಇವತ್ತು ಒಂದು ನಿರ್ಣಯವನ್ನು ಅಂಗೀಕರಿಸಿ ಅದನ್ನು ಇವತ್ತು MD ಅವರಿಗೆ ತಲುಪಿಸಿದ್ದೀವಿ. ಇವತ್ತು ಮೆಟ್ರೋ ಇರ್ತಕ್ಕಂಥದ್ದು ಇದು ಒಂದು ಸರ್ವಿಸ್ ಸೆಕ್ಟರು, ಇದು ಸಂಪಾದನೆ ಮಾಡೋಕ್ಕಿರ್ತಕ್ಕಂಥ ಒಂದು ಇಲಾಖೆ ಅಲ್ಲ. ಇವತ್ತು ಜನಸಾಮಾನ್ಯರಿಗೆ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ವರ್ಗಕ್ಕೆ ಬೆಂಗಳೂರು ಮಹಾನಗರದಲ್ಲಿ ಅನುಕೂಲ ಆಗಬೇಕು ಅಂತಕ್ಕಂಥ ಒಂದು ಯೋಜನೆಯನ್ನು ರೂಪಿಸಿ ಬೆಂಗಳೂರಿನ ದಟ್ಟಣೆಯನ್ನು ವಾಹನಗಳ ದಟ್ಟಣೆಯನ್ನು ಕಡಿಮೆ ಮಾಡಬೇಕು ಅಂತೇಳಿ ಏನು ಹಿಂದಿನ ಕೇಂದ್ರ ಸರ್ಕಾರ ಎಲ್ಲವೂ ಕೂಡ ತೀರ್ಮಾನಗಳನ್ನು ತಗೊಂಡು ಇವತ್ತಿನ ನರೇಂದ್ರ ಮೋದಿ ಅವರ ನೇತೃತ್ವದ ಸರ್ಕಾರ ಸಾಕಷ್ಟು ಫಂಡಿಂಗ್ ಮಾಡಿ ಇದಕ್ಕೆ ಬೆಂಬಲವನ್ನು ಕೊಟ್ಟಿದೆ. ಇಂತಹ ಸಂದರ್ಭದಲ್ಲಿ ಇವತ್ತು ಏಕಾಏಕಿಯಾಗಿ ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಇವತ್ತು ಹಾಲಿಂದ ಹಿಡಿದು ಆಲ್ಕೋಹಾಲ್ ತನಕ, ಅದೇ ರೀತಿ ಬಸ್ನಿಂದ ಹಿಡಿದು ಮೆಟ್ರೋ ತನಕ ಎಲ್ಲ ಕ್ಷೇತ್ರಗಳಲ್ಲಿ ಎಲ್ಲ ರೀತಿಯಲ್ಲೂ ಜನಸಾಮಾನ್ಯರಿಗೆ ಬರೆಯನ್ನು ಇಳಿತಾ ಬರ್ತಾ ಇದೆ. ಇವತ್ತು ಮೆಟ್ರೋ ವಿಶೇಷವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥ ಜನ ಇದರ ಮೇಲೆ ಅವಲಂಬಿಸಿದ್ದಾರೆ. ಕೆಲವು ಸೆಕ್ಟರ್ನಲ್ಲಿ 100% ಇನ್ಕ್ರೀಸ್ ಆಗಿದೆ. ಉದಾಹರಣೆಗೆ ದೈನಂದಿನ ಪಾಸು 150 ರೂಪಾಯಿ ಇದ್ದಿದ್ದನ್ನು 300 ರೂಪಾಯಿ ಮಾಡೋದ್ರ ಮುಖಾಂತರವಾಗಿ 100% ಇನ್ಕ್ರೀಸ್ ಆಗಿದೆ. ಇದು ಜನಸಾಮಾನ್ಯರ ಮೇಲೆ ಮಾಡಿರ್ತಕ್ಕಂಥ ಗದಾಪ್ರಹಾರ. ಇವತ್ತು ಕೂಡ ಇದನ್ನು ಮರುಪರಿಶೀಲನೆ ಮಾಡಿ ತಕ್ಷಣದಿಂದ ಇದನ್ನು ಏರಿಕೆಯನ್ನು ಏನು ಮಾಡಲಿಕ್ಕೆ ಹೊರಟಿದೆ ಇದನ್ನು ನಿಲ್ಲಿಸಬೇಕು ಮತ್ತು ಜನಸಾಮಾನ್ಯರಿಗೆ ಇಲ್ಲಿ ಬೇಕಾಗಿರ್ತಕ್ಕಂಥ ವಾಹನ ನಿಲುಗಡೆಗೆ ಸೌಲಭ್ಯ ಆಗಿರ್ಬೋದು ಅಥವಾ ಅಲ್ಲಿ ಬೇಕಾಗಿರ್ತಕ್ಕಂಥ ಟಾಯ್ಲೆಟ್ ಫೆಸಿಲಿಟಿ ಆಗಿರ್ಬೋದು, ಬೇರೆ ಬೇರೆ ಅನುಕೂಲಗಳನ್ನು ಅಲ್ಲಿರ್ತಕ್ಕಂಥದ್ದನ್ನು ಮೆಟ್ರೋ ನಿಲ್ದಾಣಗಳಲ್ಲಿ ಮಾಡಬೇಕು ಅಂತಕ್ಕಂಥ ಒತ್ತಾಸೆಯನ್ನು ಕೂಡ ಮಾಡಿದ್ದೀವಿ. ಇದರ ಕಡೆ ಮಾಡದಲೇ ಇದ್ದ ಪಕ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿ ಉಗ್ರ ಹೋರಾಟವನ್ನು ಇಡೀ ಬೆಂಗಳೂರು ಮಹಾನಗರದಲ್ಲಿ ತಗೊಳ್ತದೆ ಅಂತಕ್ಕಂಥದ್ದನ್ನು ನಾವು ಹೇಳ್ತೀವಿ.